ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಠ ಆಧಾರಿತ ಮೌಲ್ಯಾಂಕನದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡ್ತಾ ಇದ್ದೇನೆ. ಪಾಠ ಆಧಾರಿತ ಮೌಲ್ಯಾಂಕನ, ಅದನ್ನು ನಾವು ಇಂಗ್ಲೀಷಲ್ಲಿ LBA ಅಂತ ಕರಿತೀವಿ. ಅದರ ಫುಲ್ ಫಾರ್ಮ್ ಏನಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಅರ್ಥ. ಇದು ಏನು LBA ಅಂದರೆ, ಯಾಕೆ ಇದನ್ನು ಮಾಡಬೇಕು, ಯಾರಿಗೆ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ಪೂರ್ಣ ವಿವರವನ್ನು ನಾವಿದರಲ್ಲಿ ತಿಳಿದುಕೊಳ್ಳೋಣ. ಇದಕ್ಕೆ ನಮಗೆ ಸಹಕಾರಿಯಾಗಿ DSCERT ವೆಬ್ಸೈಟಿಂದ ಪ್ರಶ್ನಾಕೋಟಿಗಳನ್ನು ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ವಿಷಯಗಳಿಗೆ. ಆನಂತರ ಮರುಸಿಂಚನವನ್ನು ಆ ಸಾಮಗ್ರಿಯನ್ನು ನಾವು ಇಲ್ಲಿ ಬಳಸ್ಕೊಳ್ಬೇಕಾಗುತ್ತೆ, ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇನ್ನು ಏನೇನು ಬರುತ್ತೆ ಇದರಲ್ಲಿ ಅನ್ನೋದನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಎ ವಿ ಶೆಟ್ಟಿ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆಗ ಈ ರೀತಿಯ ಎಲ್ಲ ಮಾಹಿತಿ ಒಳಗೊಂಡಂತಹ ಸಾಕಷ್ಟು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ತಲುಪುತ್ತವೆ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ನೋಡಿ ಫ್ರೆಂಡ್ಸ್, 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನಾಕೋಟಿಯನ್ನು ಅಂದರೆ LBA ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಸಾಧಿಸಬೇಕಿದೆ. ಸೊ ಇದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸಿದನಾ ಅಥವಾ ಇಲ್ಲ ಅನ್ನೋದನ್ನು ದೃಢೀಕರಿಸಲು ಒಂದೊಂದು ಪ್ರತಿ ಪಾಠ ಆದ ನಂತರ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಪ್ರಶ್ನಾಕೋಟಿಯನ್ನು ಬಳಸಿ, ಅಂದರೆ DSCERT ವೆಬ್ಸೈಟಲ್ಲಿ ಏನು ಬಿಟ್ಟಿದ್ದಾರಲ್ಲ ಆ ಪ್ರಶ್ನಾಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನು ಬಳಸಿ ನಾವಿಲ್ಲಿ ಮೌಲ್ಯಾಂಕನ ಪ್ರಕ್ರಿಯೆಯನ್ನು ಮಾಡಬೇಕಾಗಿದೆ. ಅದರ ಉದ್ದೇಶಗಳೇನು ಅಂತ ನಾವು ನೋಡ್ತಾ ಹೋದಾಗ, ವಿದ್ಯಾರ್ಥಿಗಳ ಕಲಿಕೆ ಸುಧಾರಿಸೋದು ಮತ್ತು ಪ್ರತಿ ಪಾಠದ ನಂತರ ಮಗು ಕಲಿಕೆಯನ್ನು ಮಾಡಿದೆನಾ ಅನ್ನೋದನ್ನು ನಾವು ಶಿಕ್ಷಕರಾಗಿ ದೃಢೀಕರಿಸುವಂತಹ ಉದ್ದೇಶ ಇದು ಹೊಂದಿದೆ. ಹಾಗೆ ಪರೀಕ್ಷಾ ಒತ್ತಡ ಕಡಿಮೆ ಮಾಡುವಂತಹ ಉದ್ದೇಶ ಹೊಂದಿದೆ. ಹಾಗೆ ಮಕ್ಕಳ ಪ್ರಗತಿಯನ್ನು, ಪರೀಕ್ಷಾ ಅವಲಂಬನೆಯನ್ನು ಕಡಿಮೆ ಮಾಡಿ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಬೇಕನ್ನೋದಂಥ ಉದ್ದೇಶವನ್ನು ಹೊಂದಿದೆ. ಇನ್ನು ಕಲಿಕಾ ಫಲಗಳಿಗೆ ಅವಕಾಶ ನೀಡಿದೆ, ಅಂದರೆ ನಿರಂತರ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಲ್ಲ ಮಕ್ಕಳನ್ನು, ಸೊ ಕಲಿಕಾ ಫಲಗಳು ಸಾಧನೆಗೆ ಸಹಾಯಕವಾಗಿದೆ. ಇನ್ನು ಇದರಿಂದ ಶಿಕ್ಷಕರ ಸಾಮರ್ಥ್ಯ ಕೂಡ ಹೆಚ್ಚುತ್ತೆ. ಯಾಕಂದರೆ ಮಕ್ಕಳಿಗೆ ಟೆಸ್ಟ್ ತಗೋ ಸಲುವಾಗಿ ಶಿಕ್ಷಕರು ಮೌಖಿಕ, ಪ್ರಾಯೋಗಿಕ, ಸಹವರ್ತಿ ಮೌಲ್ಯಮಾಪನ ಯೋಜನೆಗಳು, ಪ್ರಾಜೆಕ್ಟ್ ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರಲ್ಲ, ಅದರಿಂದ ಶಿಕ್ಷಕರ ಸಾಮರ್ಥ್ಯ ಕೂಡ ಹೆಚ್ಚುತ್ತೆ. ಜೊತೆಗೆ ಇಲ್ಲಿ ನಡೆದಂತಹ ಘಟಕ ಪರೀಕ್ಷೆಯ ಅಂಕಗಳನ್ನು ಪೋಷಕರೊಂದಿಗೆ ಸಭೆ ಮಾಡಿಬಿಟ್ಟು ನಾವು ಮಕ್ಕಳ ಸಾಧನೆಯನ್ನು ಚರ್ಚೆ ಮಾಡ್ತೀವಿ. ಅದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಮತ್ತು ಪಠ್ಯ ಆಧಾರಿತ ಮೌಲ್ಯಾಂಕನದಲ್ಲಿ ಸಾಂಪ್ರದಾಯಿಕ ಬೋಧನೆಯಿಂದ ಹಿಂದೆ ಮಾಡುವಂತಹ ಮೌಲ್ಯಮಾಪನ ಮಾತ್ರ ಅಲ್ಲದೆ ಇದನ್ನು ನಾವು CCE ಜೊತೆಗೆ ಕೂಡ ಸಂಬಂಧೀಕರಿಸಬೇಕಾಗಿದೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಈಗಾಗಲೇ ತುಂಬ ಪ್ರಶ್ನೆಗಳು ನಮ್ಮ ತಲೆಯಲ್ಲಿವೆ. ಏನಂತಂದರೆ CCE ಮಾಡಬಾರ್ದಾ ಹಾಗಾದರೆ ಅಂತ. ಇಲ್ಲ ಫ್ರೆಂಡ್ಸ್, CCE ಕೂಡ ಇದ್ರ ಜೊತೆಯಲ್ಲೇ ಇರೋದರಿಂದ ಈ ಪ್ರಶ್ನಾಕೋಟಿಯಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು CCEಯಲ್ಲಿ ಕೂಡ ಬಳಸ್ಕೋಬಹುದಾಗಿದೆ. ಹಾಗಾದರೆ ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ನಾವು ಇದನ್ನು LBA SATS ಆನ್ಲೈನಲ್ಲಿ ಏನಂತಂದರೆ, ಮೊದಲನೇದಾಗಿ ನಾವು ಪ್ರತಿದಿನ ಲೆಸನ್ ಪ್ಲ್ಯಾನ್ ಬರಿಬೇಕಾಗುತ್ತೆ. ಆ ಲೆಸನ್ ಪ್ಲ್ಯಾನ್ ಅನುಗುಣವಾಗಿ ಪಾಠ ಬೋಧನೆ ಮಾಡ್ತೀವಿ. ಮಾಡಿದ ನಂತರ LBA ಪ್ರಶ್ನಾಕೋಟಿಯಲ್ಲಿ ಇರುವಂತಹ ಪ್ರಶ್ನೆಗಳು ಅವುಗಳನ್ನೇ ಬಳಸಿಕೊಂಡು ನಾವು ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ರಚನೆ ಆಗಿವೆ ಅಂತಂದರೆ, ಪ್ರತಿ ಪಾಠ, ಪ್ರತಿ ತರಗತಿಯ ಪ್ರತಿ ವಿಷಯದ ಪ್ರತಿ ಪಾಠಕ್ಕೂ ಕಲಿಕಾ ಫಲಗಳ ಆಧಾರಿತವಾಗಿ ಉದ್ದಿಷ್ಟಗಳು, ಪ್ರಶ್ನೆಯ ಸ್ವರೂಪ, ಕಠಿಣತೆಯ ಮಟ್ಟ ಈ ಎಲ್ಲವನ್ನು ಬಳಸ್ಕೊಂಡೇ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ತರಗತಿಗಳಿಗೂ ಸೂಕ್ತವಾದಂತಹ ವಸ್ತುನಿಷ್ಠ ಪ್ರಶ್ನೆಗಳು, ವಿವರಣಾತ್ಮಕ ಪ್ರಶ್ನೆಗಳು ಎಲ್ಲವನ್ನು ಕೂಡ ರಚಿಸಲಾಗಿದೆ. ಇನ್ನು ಹೈಯರ್ ಕ್ಲಾಸಸ್, ಹೈಸ್ಕೂಲಿಗೆ ಬಂದಾಗ 8ರಿಂದ 10ನೇ ತರಗತಿಯವರೆಗೆ SSLC ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಇರುತ್ತಲ್ಲ ಆ ರೀತಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು ವಿವರಣಾತ್ಮಕ ಪ್ರಶ್ನೆಗಳಿಗೆ ಜಾಸ್ತಿ ಒತ್ತು ಕೊಟ್ಟು ರಚಿಸಿರುತ್ತಾರೆ. ಇನ್ನು ಈ ಮೌಲ್ಯಾಂಕನವನ್ನು ಪ್ರಶ್ನಾಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನೇ ಕಡ್ಡಾಯವಾಗಿ ಬಳಸ್ಕೊಳ್ಬೇಕಾಗುತ್ತೆ. ಜೊತೆಗೆ FA1, FA2, FA3, FA4 ಹಾಗೂ SA1, SA2ಗಳನ್ನು ಮಾಡಲೇಬೇಕು. ಅಲ್ಲಿ ಕೂಡ ನಾವು ಇದರಲ್ಲಿರುವಂಥ ಪ್ರಶ್ನೆಗಳನ್ನು ಬಳಸ್ಕೊಳ್ಳಬಹುದು. ಇನ್ನು 1ರಿಂದ 5ನೇ ತರಗತಿಯವರಿಗೆ ಯಾವ ರೀತಿ ಪ್ರಶ್ನೆಗಳನ್ನು 25 ಅಂಕದ ಪ್ರಶ್ನೆಗಳನ್ನು ತೆಗಿಬೇಕಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. 25 ಅಂಕದಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳಿರಬೇಕು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು
ಪಾಠದ ಮೇಲೆ ಮೌಲ್ಯಾಂಕನ ಪ್ರಶ್ನೆಕೋಟಿಯಿಂದ ತೆಗೆದುಕೊಂಡು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಹಾಗಾದರೆ 6ರಿಂದ 7ನೇ ತರಗತಿಯವರಿಗೆ ಏನು ಮಾಡಬೇಕು ಅಂತಂದರೆ ಅಲ್ಲಿ ಕೂಡ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು. ಅವು ಕೇವಲ 20 ಅಂಕಗಳಿಗೆ ಒಳಗೊಂಡಿರಬೇಕು. ಯಾಕಂದರೆ ಅಲ್ಲಿ 6 ಮತ್ತು 7ನೇ ತರಗತಿಯವರಿಗೆ ಮರುಸಿಂಚನ ಕಾರ್ಯಕ್ರಮ ಇರುತ್ತೆ. ಆ ಮರುಸಿಂಚನ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ನಮಗೆ DSCRT ವೆಬ್ಸೈಟಲ್ಲಿ ಲಭ್ಯವಿದೆ. ನಾನು ತೋರಿಸ್ತೀನಿ ನೆಕ್ಸ್ಟ್ ಮುಂದೆ. ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅದರ ಮೇಲೆ 5 ಅಂಕಗಳನ್ನು ತೆಗಿಬೇಕು. ಅಂದರೆ 6th ಮತ್ತು 7th 20 ಅಂಕ ಪ್ರಶ್ನಾಕೋಟಿಯಲ್ಲಿ ಇರುವಂತಹ ಪಠ್ಯ ಆಧಾರಿತ ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. 5 ಅಂಕಗಳು ಮರುಸಿಂಚನ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಟೋಟಲ್ 25 ಅಂಕಗಳಿಗೆ ನಾವು ಯೂನಿಟ್ ಟೆಸ್ಟನ್ನು ಮಾಡಬೇಕಾಗುತ್ತೆ. ಇನ್ನು ಮುಂದುವರೆದುಗೆ 8ರಿಂದ 10ನೇ ತರಗತಿಗೆ ಬಂದಾಗ ಅಲ್ಲಿ ಕೂಡ ಸೇಮ್ 20 ಅಂಕ ಪಾಠ ಆಧಾರಿತ ಮತ್ತು 5 ಅಂಕ ಮರುಸಿಂಚನ ಪ್ರಶ್ನೆಗಳನ್ನು ಹಾಕಬೇಕು. ಬಟ್ ಇಲ್ಲಿ MCQಸ್ಗೆ ಮತ್ತು ವಿವರಣಾತ್ಮಕ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಓಕೆ, ಹಾಗಾದರೆ ಈಗ ನೀವು ಕ್ವಶನ್ ಪೇಪರ್ನೂ ರೆಡಿ ಮಾಡಿದ್ರಿ, ಪ್ರಶ್ನೆ ಪತ್ರಿಕೆ ಕೊಟ್ಟು ಮಕ್ಕಳಿಗಿನ್ನ ಟೆಸ್ಟ್ ಕೂಡ ಮಾಡಿದ್ರಿ. ನಂತರ ಏನು ಮಾಡಬೇಕು ಅಂದರೆ ಅದನ್ನು SATSನಲ್ಲಿ ನಿಮಗೆ ಶಿಕ್ಷಕರಿಗೆ ಲಾಗಿನ್ ಆಗೋಕ್ಕೆ ಅವಕಾಶ ಕೊಡ್ತಾರೆ. ಅದರಲ್ಲಿ ಈಗಾಗಲೇ ಅವಕಾಶ ಕೊಟ್ಟಿದೆ. ಅದರಲ್ಲಿ ನಿಮ್ಮ KGID ನಂಬರ್ ಹಾಕಿಬಿಟ್ಟು ಏನಂತಂದರೆ ಲಾಗಿನ್ ಆಗಿ ನೀವೇ ಮಕ್ಕಳಿಗೆ ತರಗತಿವಾರು ವಿಷಯವಾರು ಏನಂತಂದರೆ ಮಾರ್ಕ್ಸನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ಆನ್ಲೈನಲ್ಲಿ 2 ಕೆಲಸ ಏನು ಶಿಕ್ಷಕರಿಗೆ ಅಂದರೆ, ಒಂದು ಲೆಸನ್ ಪ್ಲ್ಯಾನ್ ಬರಿಬೇಕು, ಇನ್ನೊಂದು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಈ ಎರಡನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಈಗ ಕ್ಲಿಯರಾಗಿ ತೋರಿಸ್ತೀನಿ. ಒಂದು ಲೆಸನ್ ಪ್ಲ್ಯಾನನ್ನೇ ಬರೆದುಬಿಟ್ಟು ಜೊತೆಗೆ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಿ ಯಾವ ಥರ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತಿಲ್ಲ. ಸೊ ಅದನ್ನು ಕೆಲಸ ನೀವು ಮಾಡಬೇಕಾಗುತ್ತೆ ಅನ್ನೋದನ್ನು ಗಮನದಲ್ಲಿರಲಿ. ಅದಾದಮೇಲೆ ನಾವು ಸ್ಯಾಟ್ಸ್ನಲ್ಲಿ ವರದಿ ಹಾಕಿದ ನಂತರ ಅದನ್ನು ನೋಡಿ ಕಲಿಕಾ ಸಾಧನೆಯನ್ನು ನಾವು ಎವರೇಜ್ ಸ್ಟೂಡೆಂಟ್ಸ್ ಯಾರು, ಬಿಲೋ ಎವರೇಜ್ ಯಾರು, ಅಬೋ ಎವರೇಜ್ ಯಾರು ಅಂತ ಗುರುತಿಸಿಕೊಂಡು ಪಾಲಕರೊಂದಿಗೆ ಚರ್ಚೆ ಮಾಡಿ ನಾವು ಅವರಿಗೆ ಪರಿಹಾರ ಬೋಧನೆಯನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಇನ್ನು ನೀವು ಲೆಸನ್ ಪ್ಲ್ಯಾನ್ ಏನು ಬರೀತಿರಲ್ಲ ಆನ್ಲೈನಲ್ಲಿ, ಅದನ್ನು ಜೊತೆಗೆ ನೀವು ಹಾಕಿರುವಂಥ ಅಂಕಗಳನ್ನು ನೀವು ಹಾಕಿದ್ದು ಏನಾಗ್ತದೆ ಅಂದರೆ ನಿಮ್ಮ ಮುಖ್ಯ ಗುರುಗಳ ಲಾಗಿನ್ನಲ್ಲಿ ಹೋಗ್ತವೆ. ಅವರು ನಿರಂತರವಾಗಿ ನೀವು ಬರೆದಿರುವಂತಹ ಲೆಸನ್ ಪ್ಲ್ಯಾನ್ಗಳನ್ನು ಅಂಕಗಳನ್ನು ಪರಿಶೀಲನೆ ಮಾಡ್ತಾ ಇರ್ತಾರೆ. ಸೊ ಓವರಾಲ್ ಮಕ್ಕಳ ಸಾಧನೆ ಏನಿದೆ ಅವರು ಮುಖ್ಯ ಗುರುಗಳ ಗಮನದಲ್ಲಿ ಬಂದಿರುತ್ತೆ. ಸೊ ಲೆಸನ್ ಪ್ಲ್ಯಾನು ಕೂಡ ನೀವು ಬರೆದ ತಕ್ಷಣ ಅದು HM ಲಾಗಿನ್ಗೆ ಹೋಗುತ್ತೆ. HM ಅವ್ರು ಏನು ಮಾಡಬೇಕು ಅಂತಂದರೆ ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ. ಅದು ಅಪ್ರೂವ್ ಮಾಡಿದ ನಂತರ ಇವರು ಶಿಕ್ಷಕರು ಅದನ್ನು ಪಾಠ ಬೋಧನೆಗೆ ಕೈಗೊಳ್ಳಬೇಕಾಗುತ್ತೆ. ಮುಖ್ಯ ಗುರುಗಳು ಕೂಡ ಆ ಪರೀಕ್ಷೆಯಲ್ಲಿ ಬರೆದಂಥ ಅಂಕಗಳನ್ನಾಗಿರ್ಬೋದು, ಲೆಸನ್ ಪ್ಲ್ಯಾನ್ಗಳನ್ನಾದರೂ ನೋಡಿಬಿಟ್ಟು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಬೇಕಾದಲ್ಲಿ ಶಿಕ್ಷಕರಿಗೆ ಹಾಗೂ ಮಕ್ಕಳ ಸಾಧನೆಯನ್ನು ಪಾಲಕರೊಂದಿಗೆ ಚರ್ಚೆ ಮಾಡಬೇಕಾದಲ್ಲಿ ಪ್ರತಿ 15 ದಿವಸಕ್ಕೊಂದು ಸಾರಿ ಶನಿವಾರದಂದು ಶಿಕ್ಷಕರ ಸಭೆ ಕರೆದು ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಅನುಪಾಲನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ತಾಲೂಕು ಹಂತದ ಮತ್ತು ಜಿಲ್ಲಾ ಹಂತದ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಕಾರ್ಯನಿರ್ವಹಿಸ್ತಿರ್ತಾರೆ. ನಾವು ಈ ರೀತಿ ತರಗತಿವಾರು ಏನು ಮಾಹೆವಾರು ಹಂಚ್ಕೊಂಡಿದ್ದೀವಲ್ಲ ಪಾಠ ಹಂಚಿಕೆ, ಆ ಪಾಠ ಹಂಚಿಕೆ ಪರ್ಸೆಂಟೇಜ್ ಪ್ರಕಾರ ಪಾಠಗಳನ್ನು ಮುಗಿಸಿ ಪ್ರತಿ ಪಾಠಕ್ಕೂ ನಾವು ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದರೊಂದಿಗೆ 4 FAಗಳು ಹಾಗೂ 2 SAಗಳನ್ನು ಕೂಡ ಇಲ್ಲಿ ಸೂಚಿಸಿದಂತಹ ದಿನಾಂಕಗಳೊಂದಿಗೆ ನಾವು ನಡೆಸಿಬಿಟ್ಟು ಅದನ್ನು ಕೂಡ ನಾವು SATSನಲ್ಲಿ ಎಂಟ್ರಿ ಮಾಡೋದಂತೂ ಕಡ್ಡಾಯ. ಆದರೆ ಒಂದು ನೆನಪಿರಲಿ, ಈ CC ಏನು FAಗಳನ್ನು ತಗೋತೀವಲ್ಲ ಅಲ್ಲಿ ಕೂಡ ನಾವು ಪ್ರಶ್ನಾಕೋಟಿಯಲ್ಲಿರುವಂತಹ ಪ್ರಶ್ನೆಗಳನ್ನು ಬಳಸ್ಕೊಳ್ಬೇಕು. ಇನ್ನು ಪ್ರಶ್ನೆ ಪತ್ರಿಕೆ ಬಹು ಆಯ್ಕೆ ಪ್ರಶ್ನೆಗಳು, ಕಿರು ಉತ್ತರದ ಪ್ರಶ್ನೆಗಳು, ದೀರ್ಘ ಉತ್ತರ ಪ್ರಶ್ನೆಗಳು, ಉದ್ದಿಷ್ಟವಾರು ಹಾಗೂ ಸುಲಭ, ಸಾಧಾರಣ, ಕ್ಲಿಷ್ಟಕರ ಈ ರೀತಿ ಪಠ್ಯಕ್ಕೆ ಅನುಗುಣವಾದ ಪ್ರಶ್ನೆಗಳು, ಈ ಎಲ್ಲ ರೀತಿಯ ನೀಲನಕ್ಷೆ ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರಬೇಕು. ಜೊತೆಗೆ ಅದನ್ನು ನಾವು ಎಲ್ಲಿಂದ ತಗೊಳ್ಬೇಕಂದ್ರೆ DSCRT ವೆಬ್ಸೈಟಿಂದ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಹೇಗೆ ವೆಬ್ಸೈಟಿಂದ ಪ್ರಶ್ನಾಕೋಟಿಯನ್ನಾಗಿರ್ಬೋದು ಮರುಸಿಂಚನ ಪ್ರಶ್ನೆಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಸರ್ಚ್ ಬಾರಲ್ಲಿ DSERT ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ DSERT ಕರ್ನಾಟಕ ಅಂತ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದಾಗ
ಮೊದಲನೇದಾಗಿ ಪರಿಚಯ ಅಂತಿದೆ, ಎರಡನೇದಾಗಿ ಸೇವೆಗಳು ಮತ್ತು ಯೋಜನೆಗಳು ಅಂತಿದೆ ನೋಡಿ. ಇದರಲ್ಲಿ ಸೇವೆಗಳು ಮತ್ತು ಯೋಜನೆಗಳಲ್ಲಿ ಕೆಳಗಡೆ ಸಾಕಷ್ಟು ಡಿಸ್ಪ್ಲೇ ಆಗ್ತಾ ಇದ್ದಾವೆ. ಆ ಪಾಯಿಂಟ್ಸಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಹೋದಾಗ ಕೆಳಗಡೆ ಕಾಣಿಸ್ತಿದೆ ನೋಡಿ, ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ. ಅದನ್ನು ಕ್ಲಿಕ್ ಮಾಡಿ ಆಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಕಾಣಿಸುತ್ತೆ. ಇದರಲ್ಲೇ ನಾವು ಎಲ್ಲ ತರಗತಿಗಳ ಎಲ್ಲ ವಿಷಯಗಳ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಎರಡರ ಮೌಲ್ಯಾಂಕನ ಸಾಮಗ್ರಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಉದಾಹರಣೆಗೆ ನಾನೀಗ ಒಂದು ತರಗತಿ 5ನೇ ತರಗತಿಯನ್ನು ಕ್ಲಿಕ್ ಮಾಡ್ತಿದ್ದೀನಿ. ಈಗ 5ನೇ ತರಗತಿಯಲ್ಲಿ ನೀವು ನೋಡ್ಬೋದು ವಿಷಯಗಳೆಲ್ಲ ಡಿಸ್ಪ್ಲೇ ಆಯಿತು. 5ನೇ ತರಗತಿ ಕನ್ನಡ ಮಾಧ್ಯಮ ಅಂದರೆ ಪ್ರಥಮ ಭಾಷೆ ಕನ್ನಡ ಮತ್ತು ದ್ವಿತೀಯ ಭಾಷೆ ಇಂಗ್ಲೀಷ್ ಇದೆ. ಹಾಗೆ 5ನೇ ತರಗತಿ ಇಂಗ್ಲೀಷ್ ಮೀಡಿಯಂ ಗಣಿತ ಇದೆ, ಕನ್ನಡ ಮೀಡಿಯಂ ಗಣಿತ ಇದೆ. 5ನೇ ತರಗತಿ ಕನ್ನಡ ಮೀಡಿಯಂ ಪರಿಸರ ಇದೆ, ಇಂಗ್ಲೀಷ್ ಮಾಧ್ಯಮ ಪರಿಸರ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ಯಾವ ಸಬ್ಜೆಕ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕನ್ನಿಸುತ್ತೋ, ಅಂದರೆ ನಿಮ್ಮ ವಿಷಯ ಯಾವುದಿರುತ್ತೋ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಲು, ಉದಾಹರಣೆಗೆ ನಾನು 5ನೇ ತರಗತಿ ಕನ್ನಡ ಭಾಷೆಯನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಅದರ ಮೇಲೆ ಆ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಆ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಈ ರೀತಿ ಫುಲ್ PDF ನೋಡ್ಬೋದು ನೀವು. 84 ಪೇಜ್ಗಳ PDF ಇದರಲ್ಲಿ ಇದೆ. ಯಾಕಂದರೆ ಎಲ್ಲ ಪಾಠಗಳಿಗೆ ಕೂಡ ಕ್ವಶನ್ಸ್ ತೆಗೆದಿರ್ತಾರೆ ನೋಡಿ. ಮೊದಲು ಪರಿವಿಡಿ ಇದೆ, ಪರಿವಿಡಿಯಲ್ಲಿ ಎಲ್ಲ ಪಾಠಗಳ ಹೆಸರನ್ನು ತೆಗೆದುಕೊಂಡಿದ್ದಾರೆ. ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ನೀಲನಕ್ಷೆ ತೆಗೆಯಲು ಸಹಾಯವಾಗುವಂತೆ ಪ್ರತಿಯೊಂದು ಪಾಠಕ್ಕೂ ಉದ್ದಿಷ್ಟವಾರು ಅಂಕಗಳ ವಿತರಣೆಯನ್ನು ನೀಡಿದ್ದಾರೆ. ಜೊತೆಗೆ ಕ್ಲಿಷ್ಟತೆ ಮಟ್ಟದನ್ನು ಅನುಸರಿಸಿ ಟೋಟಲ್ 100%ಗೆ ಯಾವ್ಯಾವುದಕ್ಕೆ ಎಷ್ಟು ಅಂಕಗಳನ್ನು ನಾವು ನಿಗದಿ ಮಾಡಬೇಕು ಅಂಥೇಳಿ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನಾವು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಒಂದು ಸಾರಿ ಎಲ್ಲ ಪಾಠಗಳ ನೀಲನಕ್ಷೆಗೆ ಅನುಗುಣವಾಗಿ ಅದನ್ನು ಕೊಟ್ಟ ನಂತರ ಇಲ್ಲಿ ಒಂದೊಂದು ಪಾಠಕ್ಕೆ ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಮೇಲೆ ಬ್ಲೂ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಕಲಿಕಾ ಫಲಗಳನ್ನು ಕೊಟ್ಟು ಅದರ ಕೆಳಗಡೆ ಏನಂತಂದರೆ ವಿವಿಧ ರೀತಿಯ ಪ್ರಶ್ನೆಗಳನ್ನು, ಉದಾಹರಣೆಗೆ ಸರಿಯಾದ ಪದ ಆರಿಸಿ ಬರೆಯಿರಿ, ಸರಿ ತಪ್ಪು ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, ಒಂದು ವಾಕ್ಯದಲ್ಲಿ 2-3 ವಾಕ್ಯದಲ್ಲಿ, ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ಪ್ರತಿಯೊಂದು ಪಾಠದಲ್ಲಿ ನೀಡಿದ್ದಾರೆ. ಇವುಗಳನ್ನೇ ಬಳಸಿ ನಾವು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಈಗ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಮೇಲೆ ರೈಟ್ ಸೈಡಲ್ಲಿ 3 ಡಾಟ್ಸ್ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆ ನೋಡಿ ಮೇಲೆ ಮಾರ್ಕ್, ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಡೌನ್ಲೋಡಿಂಗ್ ಫೈಲ್, ಈ ರೀತಿ ಫೈಲ್ ಡೌನ್ಲೋಡೆಡ್ ಅಂತ ಆದ ನಂತರ ಇಲ್ಲಿ ಓಪನ್ ಅಂತಿದೆಯಲ್ಲ, ಇದನ್ನು ಓಪನ್ ಮಾಡಿದಾಗ ನಿಮಗೆ ಯಾವುದಾದರೂ ಒಂದು ಬ್ರೌಸರ್ನ ಮೂಲಕ ನೀವು VPS ಆಫೀಸ್ ಅಥವಾ PDF ರೀಡರ್ನ ಮೂಲಕ ಇದನ್ನು ಓಪನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮೊಬೈಲ್ನ ಫೈಲ್ಸ್ ಮ್ಯಾನೇಜರಲ್ಲಿ ಕೂಡ ಇದು ಸೇವ್ ಆಗಿರುತ್ತೆ. ಅದೇ ರೀತಿ ಮರುಸಿಂಚನಗೆ ಸಂಬಂಧಿಸಿದ ಪ್ರಶ್ನೆಗಳು ನಮಗೆ ಬೇಕಾಗಿತ್ತು ಅಂತಂದರೆ ಸೇಮ್ DSCRT ವೆಬ್ಸೈಟಲ್ಲಿ ಸೇವೆಗಳು ಮತ್ತು ಯೋಜನೆಗಳ ಅಡಿಯಲ್ಲಿ ಫಸ್ಟ್ ಆಪ್ಷನ್ನೇ ಅದಿದೆ, ಮರುಸಿಂಚನ SHB THB ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಇಲ್ಲಿ 6ರಿಂದ 10ನೇ ತರಗತಿವರೆಗೆಯ ಮರುಸಿಂಚನ ಇಲ್ಲಿ ನೋಡಿ ಡೀಟೇಲ್ಸ್. ನಾನೀಗ 6ನೇ ತರಗತಿಯನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. 6ನೇ ತರಗತಿಯ ಎಲ್ಲ ವಿಷಯಗಳ ಶಿಕ್ಷಕರ ಕೈಪಿಡಿ, ವಿದ್ಯಾರ್ಥಿ ಕೈಪಿಡಿ ಪ್ರತಿಯೊಂದು ಭಾಷೆಯಲ್ಲಿ ಕೂಡ ಲಭ್ಯವಿದೆ. ಅದು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಆ ತರಗತಿಯ ಹೆಸರಿನ ಮೇಲೆ ಕ್ಲಿಕ್ ಮಾಡಿ, ಯಾವ ವಿಷಯ ಬೇಕೋ ಅದರಲ್ಲಿ. ನಂತರ ಅದು ಲೋಡ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ತರಗತಿಯ ಮರುಸಿಂಚನದಲ್ಲಿ ಈ ರೀತಿ ನಾವು ಪ್ರಶ್ನೆಗಳನ್ನು, ಚಟುವಟಿಕೆಗಳನ್ನು ನೋಡ್ಬೋದು. ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸೇಮ್ ಆ್ಯಸ್ ಇಟ್ ಈಸ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಡಿ. ಯಾವುದೇ ರೀತಿಯ ಸಂದೇಹಗಳಿದ್ದರೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕೆಳಗೆ ಇರುವಂತಹ ಮೇಲ್ ಐಡಿಗೆ ಕೂಡ ನೀವು ಮೆಸೇಜ್ ಕಳಿಸಬಹುದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾವು FBAಯನ್ನು ಕೈಗೊಳ್ಳಬೇಕು. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಲೆಸನ್ ಪ್ಲಾನ್ ಬರೆಯೋದು ಹಾಗೆ ಮಾರ್ಕ್ಸ್ ಎಂಟ್ರಿ ಮಾಡಿ ಯಾವ ರೀತಿ ಆನ್ಲೈನಲ್ಲಿ ಕೈಗೊಳ್ಳಬೇಕು ಅನ್ನೋದನ್ನು ನೋಡೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.